ವಿದ್ಯಾರ್ಥಿಗಳೇ, ಗದ್ಯಪಾಠ 1 ನನ್ನ ದೇಶ ನನ್ನ ಜನ, ಇದರಲ್ಲಿ ನೀವು ಭಾರತ ದೇಶದ ಬಗ್ಗೆ ಕಲಿತಿದ್ದೀರಿ. ತಾವು ಇಲ್ಲಿ ಭೂಪಟದಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಮಾತೃಭಾಷೆ ಕನ್ನಡ. ನಮ್ಮ ಮಾತೃಭಾಷೆ ಕನ್ನಡದ ಕುರಿತಾಗಿ ಕವಿ ಎ.ಕೆ. ರಾಮೇಶ್ವರ್ ಅವರು ಬರೆದಿರುವಂತಹ ಕನ್ನಡ ನುಡಿ ಪದ್ಯವನ್ನು ಇಂದು ನಾವು ಕಲಿಯೋಣ. ಮೊದಲಿಗೆ ಕವಿ ಪರಿಚಯವನ್ನು ನೋಡೋಣ. ಕವಿ ಎ.ಕೆ. ರಾಮೇಶ್ವರ್, ಜನನ 1934ರಲ್ಲಿ, ಊರು ವಿಜಯಪುರ ಜಿಲ್ಲೆಯ ವದಾನುಹಟ್ಟಿ ಗ್ರಾಮ. ಇವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ವದಾನುಹಟ್ಟಿಯಲ್ಲಿ ಮುಗಿಸಿ ಮುಂದಿನ ಶಿಕ್ಷಣಕ್ಕಾಗಿ ಸಮೀಪದ ಧಾರವಾಡಕ್ಕೆ ಆಗಮಿಸಿದರು. ಆದರೆ ಬಡತನದ ಕಾರಣದಿಂದ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿದರು. ಪ್ರಶಸ್ತಿಗಳು: ಇವರಿಗೆ ಉತ್ತಮ ಶಿಕ್ಷಕರೆಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ. ಇವರು ಮಕ್ಕಳಿಗಾಗಿ ಕತೆ, ಕವನ, ನಾಟಕ, ಜೀವನ ಚರಿತ್ರೆ ಹಾಗೂ ಪ್ರಬಂಧಗಳನ್ನು ಬರೆದು ಮಕ್ಕಳ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. 2000 ಸಾಲಿನಲ್ಲಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯೂ ಲಭಿಸಿದೆ. ಇಲ್ಲಿ ಕೊಟ್ಟಿರುವ ಕನ್ನಡ ನುಡಿ ಕವಿತೆಯನ್ನು ಅವರ ಸಮಗ್ರ ಮಕ್ಕಳ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸರಳವಾದ, ತಿಳಿಯಾದ, ಸವಿಯಾದ, ಶ್ರೀಮಂತವಾದ ಭಾಷೆ ಕನ್ನಡ. ಆದರೆ ಪರಭಾಷೆಗಳ ವ್ಯಾಮೋಹದಲ್ಲಿ ಸಿಲುಕಿ ಮಾತೃಭಾಷೆಯನ್ನು ನಿರ್ಲಕ್ಷಿಸುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಕವಿ ಮಕ್ಕಳಿಗೆ ಕನ್ನಡ ನುಡಿಯಲ್ಲಿ ಏನೇನು ತುಂಬಿದೆ, ಕನ್ನಡ ಭಾಷೆ ಯಾವುದರಿಂದ ಶ್ರೀಮಂತವಾಗಿದೆ ಎಂಬುದನ್ನು ಹೇಳುತ್ತಾ, ಅಂತಹ ಶ್ರೀಮಂತವಾದ ಭಾಷೆಯನ್ನು ಕಲಿತು ಕನ್ನಡ ನಾಡಿನ ಸತ್ಯದ ಕಥೆಯನ್ನು ಬರೆದು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಬೇಕು ಮತ್ತು ಕನ್ನಡ ಭಾಷೆಯ ಕಂಪನ್ನು ಎಲ್ಲೆಡೆಗೆ ಹರಡಬೇಕು ಎಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮಾತೃಭಾಷೆಯಾದ ಕನ್ನಡ ಭಾಷೆಯನ್ನು ಮಕ್ಕಳು ಕಲಿಯಬೇಕು ಎನ್ನುವುದೇ ಈ ಪದ್ಯದ ಆಶಯ. ಬನ್ನಿ ಈಗ ಪದ್ಯದ ವಿವರಣೆಯನ್ನು ಕಲಿಯೋಣ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಚಿತ್ತವನಿಟ್ಟು ಆಲಿಸಿರಿ. ಮಾತೊಂದು, ಮಾತು ಒಂದು, ಒಂದು ಮಾತು. ಚಿತ್ತವನಿಟ್ಟು, ಮನಸ್ಸಿಟ್ಟು, ಆಲಿಸಿರಿ, ಕೇಳಿರಿ. ಮಕ್ಕಳೇ, ಒಂದು ಮಾತನ್ನು ಹೇಳುವೆನು, ಮನಸ್ಸಿಟ್ಟು ಅಥವಾ ಗಮನವಿಟ್ಟು ಕೇಳಿರಿ ಎಂದು ಕವಿ ಮಕ್ಕಳನ್ನು ಕರೀತಾ ಇದ್ದಾರೆ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆಯು ತುಂಬಿಹುದು, ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು. ತಾಯಿ ಭುವನೇಶ್ವರಿ ನೆಲೆ ನಿಂತಿರುವ ನಮ್ಮ ಕನ್ನಡ ನಾಡು ನಮ್ಮೆಲ್ಲರಿಗೂ ಗುಡಿ ಇದ್ದಂತೆ. ಇಂತಹ ಕನ್ನಡ ಗುಡಿಯ ಕನ್ನಡ ನುಡಿಯಲ್ಲಿ ಕನ್ನಡ ಜನರ ಹೃದಯದ ಒಲುಮೆ ಅಂದರೆ ಕನ್ನಡ ಜನರ ಪ್ರೀತಿಯು ಅವರ ಭಾಷೆಯಲ್ಲಿಯೇ ತುಂಬಿದೆ. ಇನ್ನು ಕನ್ನಡ ಭಾಷೆ ಎಷ್ಟು ಸವಿಯಾಗಿದೆ ಅಂದರೆ, ಹಾಲಿನ ತೊರೆ, ಮರಳು ಮರಳಾಗಿರುವಂತಹ ಸಕ್ಕರೆ ಮತ್ತು ಜೇನಿನ ಹನಿಯು ಈ ಕನ್ನಡ ಭಾಷೆಯಲ್ಲಿ ತುಂಬಿದೆ. ಅಂದರೆ ಅಷ್ಟು ಸವಿಯಾದ ಭಾಷೆ ನಮ್ಮದು ಎಂದು ಕವಿ ಹೇಳುತ್ತಿದ್ದಾರೆ. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು, ಸಂಚಿ ಹೊನ್ನಮ್ಮನ ಹದೆ ಪದೆ ಧರ್ಮವು ತಳತಳ ಅದರಲ್ಲಿ ಹೊಳೆಯುವುದು. ಈ ನುಡಿಯಲ್ಲಿ ಕೆಲವು ಶಬ್ದಗಳಿವೆ. ಮೊದಲು ಅವುಗಳ ಅರ್ಥವನ್ನು ತಿಳಿದರೆ ಪದ್ಯದ ವಿವರಣೆ ಬೇಗ ತಿಳಿಯುತ್ತದೆ. ಪುಣ್ಯಕೋಟಿ. ವಿದ್ಯಾರ್ಥಿಗಳೇ, ನೀವು ಈ ಪುಣ್ಯಕೋಟಿ ಎಂಬ ಹಸುವಿನ ಕಥೆಯನ್ನು ಕೇಳಿರಬಹುದು. ಇದು ಒಂದು ಜಾನಪದ ಗೀತೆ. ಈ ಜಾನಪದ ಗೀತೆಯಲ್ಲಿ ಒಂದು ಹಸು ತಾನು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ತನ್ನ ಕಂದನನ್ನೂ ಬಿಟ್ಟು ಹುಲಿಗೆ ಆಹಾರವಾಗಲು ಹೋಗುವಂತಹ ಒಂದು ಕತೆ. ಇಂತಹ ಒಂದು ಜನಪದ ಕತೆ ಇರುವುದು ಕನ್ನಡ ಭಾಷೆಯಲ್ಲಿ ಮಾತ್ರ. ಸಂಚಿ ಹೊನ್ನಮ್ಮ ಒಬ್ಬ ಕವಿಯಿತ್ರಿ. ಈಕೆ ಬರೆದಿರುವಂತಹ ಹದೆಬದೆ ಧರ್ಮ ಎಂಬ ಗ್ರಂಥವು ಕನ್ನಡ ಭಾಷೆಯಲ್ಲಿಯೇ ಇದೆ. ಆದ್ದರಿಂದ ಇಂತಹ
ಶ್ರೀಮಂತವಾದ ಜನಪದ ಸಾಹಿತ್ಯ, ಪದೇ ಪದೇ ಧರ್ಮದಂತಹ ಗ್ರಂಥಗಳಿಂದ ಥಳಥಳ ಹೊಳೆಯುತ್ತಿರುವ ಕನ್ನಡ ಭಾಷೆ, ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಶರಣರು ಎಂದರೆ 12ನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಣ್ಣನವರ ತತ್ವಗಳನ್ನು ಅನುಸರಿಸುವಂಥವರು. ನೀವು ಅವರ ಹೆಸರುಗಳನ್ನು ಕೇಳಿರ್ಬೋದು. ಬಸವಣ್ಣನವರು, ಅಲ್ಲಮಪ್ರಭುಗಳು, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಆಯ್ದಕ್ಕಿ ಮಾರಯ್ಯ ಮುಂತಾದವರು ಹೆಸರಾಂತ ವಚನಕಾರರು. ಇವರು ಆ ಕಾಲದಲ್ಲಿ ಸಮಾಜದಲ್ಲಿ ತುಂಬಿದಂತಹ ಅಜ್ಞಾನವನ್ನು ತಮ್ಮ ವಚನಗಳ ಮೂಲಕ ಜನರಲ್ಲಿ ವಿಚಾರ ಮಾಡುವಂತಹ ಶಕ್ತಿಯನ್ನು, ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ಶಕ್ತಿಯನ್ನು ಜನರಲ್ಲಿ ತುಂಬಿರುವಂಥವರು. ಅವರು ಬರೆದಿರುವಂತಹ ವಚನಗಳನ್ನು ವಚನ ಸಾಹಿತ್ಯ ಎಂದು ಕರೆಯುತ್ತೇವೆ. ಆ ವಚನಗಳು ಇಂದಿಗೂ ನಮ್ಮ ಜೀವನದಲ್ಲಿ ಅವಶ್ಯಕವಾಗಿವೆ. ಅಂತಹ ವಚನ ಸಾಹಿತ್ಯ ರಚನೆಯಾಗಿರುವುದು ನಮ್ಮ ಕನ್ನಡ ಭಾಷೆಯಲ್ಲಿಯೇ. ದಾಸರೆಂದರೆ 15ನೇ ಶತಮಾನದಲ್ಲಿ ಕಂಡುಬರುವ ಹರಿಭಕ್ತರು. ಇವರು ರಚಿಸಿದ ಸಾಹಿತ್ಯವನ್ನು ದಾಸ ಸಾಹಿತ್ಯ ಎಂದು ಕರೆಯುತ್ತೇವೆ. ಇವರು ಹರಿಯನ್ನ ಅಂದರೆ ವಿಷ್ಣುವನ್ನು ಸ್ತುತಿಸಿ ಹೊಗಳಿ ಕೀರ್ತನೆಗಳನ್ನು, ಭಜನೆಗಳನ್ನು ಬರೆದಿದ್ದಾರೆ. ಜನರಲ್ಲಿ ಭಕ್ತಿ ಮಾರ್ಗವನ್ನು ಹಾಕಿಕೊಟ್ಟಂತಹ ಶ್ರೇಷ್ಠರು ದಾಸರು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಹೀಗೆ ದಾಸ ಪರಂಪರೆಯಲ್ಲಿ ಅನೇಕ ಶ್ರೇಷ್ಠರಾದ ದಾಸರನ್ನು ನಾವು ನೋಡಬಹುದು. ಇಂತಹ ದಾಸ ಸಾಹಿತ್ಯವು ರಚನೆಯಾಗಿರುವುದು ಕನ್ನಡ ಭಾಷೆಯ ಒಂದು ಹೆಮ್ಮೆ ಅಂತ. ಶರಣರು ರಚಿಸಿದ ವಚನಗಳೆಲ್ಲ ನಮ್ಮ ಜೀವನದ ಅಮೃತ ಕಣಜಗಳು. ಕಣಜ ಅಂದರೆ ಧಾನ್ಯಗಳನ್ನು ಸಂಗ್ರಹಿಸಿ ಇಡುವಂತಹ ಸ್ಥಳ. ಹಳ್ಳಿಗಳಲ್ಲಿ ಅವುಗಳಿಗೆ ಹಗೇವು ಅಥವಾ ಕಣಜ ಎಂದು ಹೇಳುತ್ತಾರೆ. ವಚನಗಳು ನಮ್ಮ ಜೀವನದ ಅಮೃತದ ಕಣಜಗಳಿದ್ದ ಹಾಗೆ ಎಂದು ಹೇಳುತ್ತಿದ್ದಾರೆ. ದಾಸರ ನುಡಿಯಲ್ಲಿ ಅರಳಿದ ಚೆಲುವು, ದಾಸರ ನುಡಿಗಳಲ್ಲಿ, ದಾಸರ ಪದಗಳಲ್ಲಿ ಅರಳಿರುವಂತಹ ನಮ್ಮ ಕನ್ನಡ ಭಾಷೆಯ ಚೆಲುವು ಕನ್ನಡದ ಹವಳಗಳಿದ್ದ ಹಾಗೆ. ಹವಳ ಎಂದರೆ ನವರತ್ನಗಳಲ್ಲಿ ಒಂದು. 9 ನವರತ್ನಗಳಿವೆ, ಅವುಗಳಲ್ಲಿ ಇದು ಒಂದು. ಇದು ಸಮುದ್ರದಲ್ಲಿರುವಂತಹ ಒಂದು ಜೀವಿಯಿಂದ ಉಂಟಾಗುತ್ತದೆ. ಈ ಒಂದು ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯದಿಂದ ಶ್ರೀಮಂತವಾಗಿರುವಂತಹ ಕನ್ನಡ ಭಾಷೆಯನ್ನು ಮಕ್ಕಳೇ ಕಲಿಯಿರಿ ಎಂದು ಕವಿ ಮಕ್ಕಳಿಗೆ ಕರೆ ನೀಡಿದ್ದಾರೆ. ಪದ್ಯದ ಕೊನೆಯ ನುಡಿ: ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ, ಬದುಕಿನ ತಿರುಳನ್ನು ಅರಿಯುತ್ತಾ, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಅಂದರೆ ಮಕ್ಕಳೇ ಬನ್ನಿರಿ, ಇಂತಹ ಶ್ರೀಮಂತವಾದ ಸಮೃದ್ಧವಾಗಿರುವ ಕನ್ನಡ ಭಾಷೆಯನ್ನು ಕಲಿಯಿರಿ, ಬದುಕಿನ ತಿರುಳನ್ನು ಅರಿಯುತ್ತಾ. ಜೀವನದ ಸಾರ, ಜೀವನದ ಮಹತ್ವ ಏನು ಎನ್ನುವುದು ತಿಳಿಯಬೇಕಾದರೆ ಕನ್ನಡ ಭಾಷೆಯನ್ನು ಕಲಿಯಲೇಬೇಕು. ಕಲಿತು ನಮ್ಮ ನಾಡಿನ ಈ ಪುಣ್ಯದ ಬೀಡಿನ ನನ್ನಿಯ ಅಂದರೆ ಸತ್ಯದ ಕಥೆಯನ್ನು ಬರೆಯುತ್ತಾ ಕನ್ನಡ ಭಾಷೆಯ ಕಂಪನ್ನು ಎಲ್ಲೆಡೆಗೆ ಹರಡಿರಿ ಎಂದು ಕವಿ ಮಕ್ಕಳಿಗೆ ಕರೆಯುತ್ತಿದ್ದಾರೆ. ಪದ್ಯ ಅರ್ಥ ಆಗಿದೆ ಎಂದುಕೊಳ್ಳುತ್ತೇನೆ. ಪದ್ಯವನ್ನು ಕಂಠಪಾಠ ಮಾಡಿರಿ. ಧನ್ಯವಾದಗಳು.